ಹುಚ್ಚಬಾಡಿ ಹಿಂಗೆ ಮಾಡ್ತಾನೆ ಅಂತ ಅನ್ಕೊಂಡಿರ್ಕಿಲ್ಲವ ನಾನು. ಅವ್ನು ಹಿಂಗೆ ಮಾಡ್ತಾನೆ ಅಂದಿದ್ರೆ ತಂದು ನಮ್ಮ ಮನೆಯಾಗ ಇಟ್ಕೋತಿರ್ಕಿಲ್ಲವ ಮಗಳ ನಾನು. ಅದು ಬೇಡ ಸುಮ್ಮನಿರವ. ಆದರೂ ನಾವು ಬರೋದು ಒಂದು ಲೇಟ್ ಆಗಿದ್ರೆ ನಾನು ಏನು ಮಾಡ್ತಿದ್ದೋ ಏನೋ. ಈಗಿನ ಮದುವೆ ಆಗ್ಬೇಕಂತ ಹೇಳಿ ಈಗಿನ ಏನಾರ ಮಾಡಿಬಿಟ್ಟಿದ್ರೆ ಏನು ಮಾಡೋದು? ಹೊಲಸ ಬುದ್ಧಿ ಐತೆ ಒಂದು. ನಾಳೆ ಅಂತ ಮನುಷ್ಯನ ನಮ್ಮ ಮನೆಯಾಗ ಇಟ್ಕೋಬಾರ್ದು ನಾವು. ನಾಳೆ ನಮ್ಮ ಮೇಲೂ ಕಣ್ಣು ಹಾಕ್ತಾನೆ ಒಂದಲ್ಲ ದಿನ ಅಂಥವ್ಗೆ ಏನು ಮಾಡಬೇಕು ಹೊಡೆದು ಕೊಂದು ಬಿಡ್ಬೇಕು. ಆದರೂ ಇವು ಮನೆಯನ್ನ ಯಾಕೆ ಹಿಂಗೆ ಮಾಡಿದ್ದ? ಪ್ರೀತಿ ನೀನು ಇಲ್ಲೇ ಮಕ್ಕೋ, ನಾನು ಸ್ವಲ್ಪ ಬರ್ತಾನಂತ. ನನಗೂ ಸುಸ್ತಾಗೈತೆವ. ನಿಮ್ಮ ಮಾವ ಏನು ಮಾಡ್ತಾನೆ ನೋಡಿ ಬರ್ತಾನೆ. ಅವ್ನು ಹೋದ ಎಲ್ಲ ನೋಡಿ ಬರ್ತಾನೆ. ಅವ್ನು ಆಗ್ಯಾನ ಅವ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಇಲ್ಲಾಂದ್ರೆ ಹಿಂಗೆ ಮಾಡ್ಕೊತ ಹೋಗ್ತಾನ ನಾವು ಎಲ್ಲರ ಜೀವನದಾಗ. ಹಾಂ ನಿನ್ನ ಮಕ್ಕೋ ಇಲ್ಲಿ ಬನ್ನಿ ನಾನು. ಅತ್ತಮ್ಮ ಅಳಾಕ ಹೋಗ್ಬೇಡ, ಸುಮ್ಮನಿರಿನ ಅಳಬೇಡ, ಸುಮ್ಮ ಮಕ್ಕೋ ಅಂತಿದ್ದ. ನಿನಗೆ ಸಮಾಧಾನ ಆಕತಿ. ಹಾಂ ಸರಿ ಅತ್ತಮ್ಮ. ಇವ್ರೇನಾದರೂ ಬರಲಿಲ್ಲ ಅಂದಿದ್ರೆ ಅವನನ್ನ ಏನು ಮಾಡ್ತಿದ್ನೋ ಏನೋ. ಆದರೂ ಅವ್ರು ಅಂಥವ್ರಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಅಂದ್ಕೊಂಡಿದ್ದು ಅವರು ಐಶ್ವರ್ಯನ ಪ್ರೀತಿ ಮಾಡತ್ತಾರಂತ ಅಂದ್ಕೊಂಡಿದ್ನಿ, ಇಲ್ಲ ತೇಜಸ್ವಿನಿ ಏನಾದರೂ ಪ್ರೀತಿ ಮಾಡತ್ತಾರಂತ ಅಂದ್ಕೊಂಡಿದ್ನಿ. ಆದರೆ ಇವರು ನನ್ನ ಜೊತೆನೇ ಕೆಟ್ಟದಾಗ ನಡ್ಕೊಂಡು ಆ ಕಡೆ ಅವ್ರನ್ನೂ ಪ್ರೀತಿ ಮಾಡಕತ್ತಾರ, ಈ ಕಡೆ ನನ್ನ ಜೊತೆನೇ ಕೆಟ್ಟದಾಗ ನಡ್ಕೊತಾ ಇದ್ದಾರೆ. ಇವರು ಸರಿಯೇ ಇರಲಿಲ್ಲ. ನಾನು ಅವಾಗಿಂದನೂ ಅದಕ್ಕೆ ಅವ್ರು ನೋಡಿದ್ರೆ ನನಗೆ ಗೊತ್ತಾಗ್ತಿತ್ತು. ಇವ್ರನ್ನ ಮನೆಗೆ ಇಟ್ಕೊಂಡು ಇವ್ರು ದೊಡ್ಡ ತಪ್ಪು ಮಾಡಿದ್ರು. ಏನೂ ಆಗಿಲ್ಲ, ಒಳ್ಳೇದಾಯಿತು. ಇವ್ರೇನಾದರೂ ಬರ್ತಿದ್ರೆ ಇವತ್ತು ನನ್ನ ಕತೆ ಏನಾಗ್ತಿತ್ತು? ನಾನು ಅವನ ಮನೆಯಾಗ ಇಟ್ಕೋಬಾರ್ದಾಗಿತ್ತು. ನಾನು ಅವನ ಮನೆಯಾಗ ಇಟ್ಕೊಂಡು ದೊಡ್ಡ ತಪ್ಪು ಮಾಡೀನಿ. ಅವ್ನು ಮೊನ್ನೆ ಹಂಗೆ ವಾರ್ನಿಂಗ್ ಮಾಡಿದಾಗ ನಾನು ತಿಳ್ಕೊಬೇಕಾಗಿತ್ತು. ಅವ್ನು ಸರಿ ಇಲ್ಲ, ಅವ್ನು ಇಲ್ಲಿ ಇಟ್ಕೋಬಾರ್ದು, ಅವನ ಮನೆ ಬಿಟ್ಟು ಕಳಿಸ್ಬೇಕಂತ ಹೇಳಿ. ನನ್ನ ಗಂಡ ಕಳ್ಸಾಕತ್ರ ನಾನೇ ಇಟ್ಕೊಂಡು ಅವನ್ನ. ಈಗ ನನ್ನ ಗಂಡ ನನ್ನ ಬೈತಾನು. ಏನು ಮಾಡಿ ಈ ವಯಸ್ಸಿಗೆ ಬಂದು ಹೆಣ್ಮಕ್ಳು ಮನೆಯಾಗ ಇಟ್ಕೊಂಡು ಇಂಥ ಗಂಡು ಮಕ್ಕಳು ನಮ್ಮ ಮನೆಯಾಗ ಇಟ್ಕೊಂಡ್ರೆ ಹಿಂಗೆ ಆಗೋದನ. ಅದಕ್ಕೆ ಇನ್ನೊಮ್ಮೆ ಯಾವ ಗಂಡಸೂ ನಮ್ಮ ಮನೆಯಾಗ ಇಟ್ಕೊಳ್ಳೋಂಗಿಲ್ಲ. ನಾನು ನನ್ನ ಗಂಡ ಇವರೇ ಇಷ್ಟೇ ಇರ್ತವೆ. ಶಶಿಗೆ ಮದುವೆ ಮಾಡಿಕೊಡ್ಬೇಕಂತ ಕೆಲಸ ಮಾತುಕತೆ ಆಗೈತಿ. ಹಂಗೆ ಮದುವೆ ಮಾಡಿಕೊಟ್ಟ ಬಿಟ್ರೆ ಅದು ಸುಮ್ಮನೆ. ಇಲ್ಲ ಅಂದ್ರೆ ಈಗ ಜೀವನ ಏನಾದರೂ ಆದ್ರೆ ಪೊಲೀಸಪ್ಪ ನಮ್ಮನ್ನಂತೂ ಸುಮ್ಮನೆ ಬಿಡಂಗೇ ಇಲ್ಲ. ಮೊದಲು ಯವ್ವ ಮಗಳ ಯವ್ವ ಪ್ರೀತಿ ಆಳ್ಬೇಡವ, ಸುಮ್ಮನೆ ಇರು. ಅವನಲ್ಲಿ ಗಿಡಕ್ಕೆ ಕಟ್ಟಿ ಹಾಕಿ ಬಂದ ಲುಚ್ಚಾನ. ಅವನು ಏನು ಕಾಣಿಸ್ತಾನೆ ಗತಿ ಒಂದು ಕಾಣಿಸೇ ಬಿಡ್ತಾನೆ. ನಾನು ಅವನು ಮಾತ್ರ ಬಿಡ್ತಿಲ್ಲ. ಅಯ್ಯೋ ನನ್ನ ತಮ್ಮನ ಹೀಗೆಲ್ಲ ಹೊಡಿಯಾಕತ್ತಾರೆ ಇವ್ರ. ನಮ್ಮಪ್ಪ ನಮಗೆ ಅವರಪ್ಪ ಅವ್ರಿಗೆ ಫೋನ್ ಮಾಡಿ ಕರೆಸ್ಬೇಕು. ಇಲ್ಲ ಅಂದರೆ ಇವ್ನು ಹೊಡೆದ ಏನು ಮಾಡ್ತಾನೇನು. ಮತ್ತು ಜೈಲ್ಗೆ ಹಾಕ್ಸಿರಿ ಏನು ಮಾಡೋದು. ಮತ್ತು ಹಿಂದಾಗಡೆ ಅವರೆಲ್ಲ ನನಗೆ ಬೈತಾರೋ. ಅದಕ್ಕೆ ಅವರಪ್ಪ ಅವರು ಫೋನ್ ಮಾಡಿ ಕರೆಸಿ ಅವನ್ನ ಕಳಿಸ್ಬೇಕು. ಹೋಗಿ ಬರ್ತೀನಿ ತಡಿ. ನಾನು ತಪ್ಪು ಮಾಡ್ಯ ನಿಜ, ಇಲ್ಲ ಅಂತ ಹೇಳಲ್ಲ. ಆದರೆ ಇವ್ರೇನು ಜೈಲಿಗೆ ಹಾಕೊಂಡು ಬರತ್ತಾರೋ, ಅಷ್ಟೆಲ್ಲ ಹೊಡೆದಾರೋ. ಮತ್ತು ಈಗ ಗಿಡ ಕಟ್ಟಿ ಹಾಕಿರೋಂಥದ್ದು ಏನಿತ್ತು ಅಂದರೆ ಪೊಲೀಸರ ಕೈಯಾಗ ಕೊಡಬೇಕಂತ ಅಂದ್ಕೊಂಡಾರೆ ಇವರು. ಅದಕ್ಕೆ ಮೊದಲು ಹೋಗಿ ಹೆಂಗಾರ ಮಾಡಿ ಅವರಪ್ಪ ಅವ್ರಿಗೆ ಫೋನ್ ಮಾಡಿ ಬಾ ಅಂತ ಹೇಳ್ತಾನೆ. ಯವ್ವ ನೀನು ಹಿಂಗೆ ಅಳಬೇಡವ, ನನಗೆ ನೀ ಅಳುದು ನೋಡೋಕ್ಕಾಗತ್ತಿಲ್ಲ. ನನ್ನ ಮಗಳಲ್ಲ ನೀನು, ಸುಮ್ಮನಿರುವ, ಸಮಾಧಾನ ಮಾಡ್ಕೊ ಮಗಳ. ಆಯಿತು ಆಯಿತು ಮಾವಯ್ಯ. ಆದರೂ ಮಾವಯ್ಯ ಅವ್ರು ಹಿಂಗೆ ಮಾಡ್ತಾರಂತ ನಾನು ಅಂದ್ಕೊಂಡೇ ಇರಲಿಲ್ಲ ಮಾವಯ್ಯ. ನನಗೆ ಹೇಳೋಕ್ಕೂ ಆಗತ್ತಿಲ್ಲ ಮಾವಯ್ಯ. ಇಷ್ಟು ಕಷ್ಟ ನನಗೆ ಯಾವತ್ತೂ ಆಗಿರಲಿಲ್ಲ. ನನಗೆ ಅವ್ರ ಮೇಲೆ ಮೊದಲಿಂದನೂ ಅನುಮಾನ ಇತ್ತು ಮಾವಯ್ಯ. ಅವರು ಸರಿ ಇರಲಿಲ್ಲ. ಅವರು ನಾನು ಐಶ್ವರ್ಯನ ಪ್ರೀತಿ ಮಾಡತ್ತಾರಂತ ಅಂದ್ಕೊಂಡಿದ್ನಿ ಮಾವಯ್ಯ. ಇಲ್ಲ ಮೊನ್ನೆ ತೇಜಸ್ವಿನಿ ಬಂದಳು. ಆಕಿನೂ ಹಂಗೆ ನೋಡಿ ಆಕೆ ಜೊತೆನೇ ಮಾತಾಡ್ಕೊತ ಕುಂತಿದ್ರು. ಆಕಿನ ಪ್ರೀತಿ ಮಾಡ್ತಾರೆ ಈಕಿನ ಪ್ರೀತಿ ಮಾಡತ್ತಾರ ಅಂತ ಅನ್ಕೋಷ್ಟೊತ್ತಿಗೆ ನನ್ನ ಜೊತೆನೇ ಕೆಟ್ಟದಾಗಿ ನಡ್ಕೊಳಕ್ಕೆ ಬಂದರು ಮಾವಯ್ಯ. ಅಯ್ಯೋ ಅಳ್ಬೇಡ, ಸುಮ್ಮನೀರು ಮಗಳ. ಅವನ ಗತಿ ಕಾಣಿಸ್ತಾನೆ. ನೀನು ಹೊಡಿಬೇಕಂತೀರ ಅಲ್ಲಿ ಗಿಡ ಕಟ್ಟಾಕೇನೋ ಬಂದ ಚಪ್ಪಂತ ಹೊಡಿಯೋ ಅವ್ನು ಕಪಾಳಿಗೆ. ಅವ್ನು ಇನ್ನೊಮ್ಮೆ ಯಾವ ಹುಡುಗಿ ನೋಡಬಾರ್ದು ನೋಡಿ. ಹಂಗೆ ಚಪ್ಪಲ್ ತೊಗೊಂಡು ಹೊಡಿಯೋ ಅವ್ನು. ಅಂಥ ಪಡ್ಕೋಗಳಿಗೆ ಹಂಗೆ ಮಾಡಬೇಕು. ಎದ್ದು ಬಾಯೋ ನೀನು ಒಂದು ಹೊಡೆದ ಸೀಟ್ ತಿರ್ಸ್ಕೊಂತೆ ಬಾ. ಇಲ್ಲ ಮಾವಯ್ಯ, ನನಗೆ ಅವ್ರ ಮುಖನೂ ನೋಡೋಕ್ಕಾಗತ್ತಿಲ್ಲ, ಅಲ್ಲಿಗೆ ಬರೋಕ್ಕೂ ಆಗತ್ತಿಲ್ಲ. ನನಗೆ ಭಯ ಆಗತ್ತತಿ. ಹೊರಗೆ ಬರೋಕ್ಕಂದ್ರೆ ನನಗೆ ಭಯ ಆಗತ್ತತಿ. ನಾನು ಇಲ್ಲೇ ಇರ್ತೀನಿ ಮಾವಯ್ಯ, ನಾನು ಎಲ್ಲಿಗೂ ಬರಲ್ಲ. ಅಯ್ಯೋ ಶಿವನ ಪಾಪ ಮಗಳು ಎಷ್ಟು ಹಂಚಿಬಿಟ್ಟತಿವ. ಏನು ಮಾಡೋದಪ್ಪ ತಂದೆ ಶಿವಪ್ಪ. ಆಕೆಗೆ ನೀನೇ ಹೆಂಗಾರ ತಿಟ್ಟ ಧೈರ್ಯ ಬರೋಂಗೆ ಮಾಡಪ್ಪ. ಈ ರೀತಿ ಕೆನ್ಸ್ಕೊಂಡು ಮನೆ ಹಾಕೊಂಡ್ರೆ ಕಾಲೇಜ್ಗೆ ಅದು ಹೋಗೋದು ಹೆಂಗೆ? ಇವ ನೀನು ಇಲ್ಲೇ ಇರ, ಅಲ್ಲಿ ಯಾರೋ ಬಂದಂಗೈತಿ, ಹೋಗಿ ನೋಡ್ಕೊಂಡು ಬರ್ತಾನ. ಮಾವಯ್ಯ ಬನ್ನಿ. ಯಾಕಕ್ಕ ಅಷ್ಟೊಂದು ಹೆದರ್ತಾ ಇದೆಯಾ? ನಾನು ಶಿವು ಒಂದು ಸ್ವಲ್ಪ ಮುಟ್ಟಿದ ತಕ್ಷಣ ಅಮ್ಮ ಅಂತ ಚಿರ್ದೆ. ಏನಾಯ್ತು ಅಕ್ಕ? ಯಾಕೆ ಆಡ್ತಾ ಇದೆಯಾ ಅಕ್ಕ? ಅಯ್ಯೋ ಶಿವನ ಮುಂದೆ ಹೇಗೆ ಹೇಳೋಕ್ಕಾಗುತ್ತೆ? ಪರವಾಗಿಲ್ಲ, ಆಡೋದು ಬಿಟ್ಟು ಸುಮ್ಮನೆ ಆಗ್ತೀನಿ. ಅಯ್ಯೋ ಏನಿಲ್ಲ ಶಿವು, ಅಮ್ಮ ನೆನಪಿ ಬಂದ್ಲು, ಅದಕ್ಕೆ ಆಡಾತಿದ್ನಿ. ಅಕ್ಕ ನೀನೇ ಹಿಂಗೆ ಅಳಾಕತ್ರ ನಾನು ಹೆಂಗಿರಲಿ? ನೀ ಅಳೋದು ನೋಡಿರೋ ನನಗೂ ಅಳು ಬರ್ತೈತಿ. ನೀ ಅಳಾಕೋದು ಹೋಗ್ಬೇಡ ಅಕ್ಕ. ಅಕ್ಕ ಇವತ್ತು ಶಾಲ್ಯಾಗ ನನಗೆ ಹೊಸ ಫ್ರೆಂಡ್ಸ್ ಆಗಿದ್ದಾರೆ, ಗೊತ್ತೈತೇನ? ಹೌದಾ? ಎಷ್ಟು ಜನ ಆಗಿದ್ದಾರೆ ನಿನ್ಗೆ?
ಹ್ಞೂ ಅಕ್ಕ, ಇವಾಗ ಹುಡುಗಿಯರು ಫ್ರೆಂಡ್ಸ್ ಆಗ್ಯಾರು, ಹುಡುಗರು ಫ್ರೆಂಡ್ಸ್ ಆಗ್ಯಾರು. ಮೊದಲಾಗಿ ಯಾರು ನನ್ನ ಸೇರಿಸ್ಕೋತಿರ್ಕಿನೇ ಇಲ್ಲ. ಆದರೆ ಇವಾಗ ನೋಡು, ನಾನು ಏನು 8ನೇತೆ ಬನ್ನಿ, ಇವಾಗ ಶಾಲಿಗೆ ಹೊಂಟ್ನೆಲ್ಲ, 10th ಅದು ಬನ್ನೆಲ್ಲ, ಈಗ ನನಗೆಲ್ಲ ಫ್ರೆಂಡ್ಸ್ ಆಗತ್ತಾರ. ಮೊದಲು ನಾನು ಯಾರು ಸೇರಿಸ್ಕೋತಿರ್ಕಿನೇ ಇಲ್ಲಕ್ಕ, ನನಗೆ ಭಾಳ ಬೇಜಾರಾಗೋದು. ಇವಾಗ ಎಲ್ಲರೂ ಸೇರಿಸ್ಕೋದಾಗ ನನಗೆ ಅಷ್ಟು ಖುಷಿಯಾಗಿದ್ದು ಗೊತ್ತೇನೆ, ಫುಲ್ ಹ್ಯಾಪಿ ಆಗ್ಯಾನ. ನಿಂಗೆ ಮನೆಯಿಂದ ಹೇಳ್ಬೇಕನ್ನತ್ತೀನಿ, ಹೇಳೋಕೆ ಆಗಿರಲಿಲ್ಲ. ನಾನು ಶಾಂತಕ್ಕ ಆಂಟಿ ಅವ್ರ ಮನ್ಯಾಗ ಇದ್ನಿ, ಅಲ್ಲೇ ಆಟ ಆಡತ್ತೀನಿ ಅವ್ರ ಮಗಳ ಜೊತೆ. ಈಗ ಸ್ವಲ್ಪ ಮನ್ಯಾಗ ಯಾಕೋ ಗಲ್ಲ ಸೌಂಡ್ ಕೇಳಿಸ್ತಾ, ಅದಕ್ಕೆ ನೋಡ್ರಿ ಆಯ್ತಂತ ಬನ್ನಿ. ಮಾವ ನೋಡಿರ, ಮಾವಯ್ಯ ಅಂತೀಯಲ್ಲಿನ ಅಜ್ಜ, ನಾಗು ಮಾಮ ಅದನ್ಲ, ಅವನ ಗಿಡಕ್ಕೆ ಕಟ್ಟಿ ಹಾಕ್ಯಾರ. ಅವ ಏನೋ ತಪ್ಪು ಮಾಡ್ಯಾನ ನನ್ನ, ಅದಕ್ಕೆ ಅವನ ಗಿಡಕ್ಕೆ ಕಟ್ಟಿ ಹಾಕಿ ಬಡಿಯಾತಾರಕ್ಕ. ನಾನು ನೋಡಿನೇ ನೋಡ್ಕ್ಯಾಸ, ಅದಕ್ಕೆ ಒಳಗೆ ಬಂದು ನಿನ್ನ ನೋಡತ್ತೀನಿ ನಾನು ಏನು ಆಗಿತ್ತೇನೆ ಅಂತೇಳಿ. ಹೌದಾ? ಅಯ್ಯೋ, ನಂಗೆ ಗೊತ್ತೇ ಇಲ್ಲ. ಯಾಕೆ ಹೊಡ್ಯಾತಾರೋ ಏನೋ. ಸರಿ ನೀನು ಅಲ್ಲೇ ಹೋಗಿ ಕೇಳು ಯಾಕೆ ಹೊಡ್ಯಾತಾರೆ ಅಂತ ಹೇಳಿ. ಹಾಂ, ನಾನು ಸ್ವಲ್ಪ ಕೆಲಸ ಇದೆ, ಬಟ್ಟೆ ಎಲ್ಲ ಮಡ್ಚಿಡ್ಬೇಕು. ಬಟ್ಟೆ ಎಲ್ಲ ಮಡ್ಚಿಡ್ತೀನಿ. ಆಮೇಲೆ ಅತ್ತೆ ಮನೆ ಸಾಡಿಗಳೆಲ್ಲ ಇದ್ದಾವೆ, ಅವನ್ನೆಲ್ಲ ತೆಗೆದಿಡಬೇಕು. ಹಾಂ, ನಾನೆಲ್ಲ ಕೆಲಸ ಮಾಡ್ಕೋಬೇಕು. ಸರಿನಾ? ನೀನು ಹೋಗು. ಏನಾದರೂ ಬೇಕಾಗಿತ್ತ ನಿನಗೆ? ಏನಿಲ್ಲ ನನ್ನ ಮುದ್ದಿನಕ್ಕ, ನೀನು ನಗ್ನಗ್ತಾ ಇರಬೇಕು ಅಷ್ಟೇ. ನನಗೆ ನೀನು ಹಾಕ್ಕೊಂತ ಇದ್ರೆ ನನಗೆ ಏನೂ ಬೇಡ, ಸರಿನಾ? ನನಗೆ ನಿನ್ನ ಕೇಳ್ತೀನಿ, ಹೇಳ್ತೀಯಾ? ಏನು ಹೇಳಕ್ಕ? ನನಗೆ ಶಶಿನ ನೋಡಬೇಕು ಅಂತ ಅನಿಸ್ತೈತಿ. ಶಶಿನ ಕರ್ಕೊಂಬರ್ತೀಯಾ? ಹಾಂ, ಅವನ ಜೊತೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಕರ್ಕೊಂಬರ್ತೀಯಾ? ಹೌದಾಕ, ಸರಿ ಅಕ್ಕ, ಕರ್ಕೊಂಡು ಬರ್ತೀನಿ. ಅವರಿದ್ದರೆ ನಿನಗೆ ನಿನ್ನ ಮುಖದಲ್ಲಿ ಸ್ಮೈಲ್ ಬರುತ್ತೆ ಅಲ್ವಾ? ಅವ್ರು ಅಷ್ಟು ಕಾಮಿಡಿ ಮಾಡಿ ನಿನ್ನನ್ನು ನಗಿಸ್ತಾರೆ. ನೀನು ಯಾವಾಗೂ ಒಳಗೆ ಬಿಡಲ್ಲ. ಅಂಥ ಹುಡ್ಗ ನಿನಗೆ ಸಿಗೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆಯಕ್ಕ. ನೀನು ಪುಣ್ಯ ಮಾಡಿದೆಯೋ ಅವ್ರು ಪುಣ್ಯ ಮಾಡಿದಾರ ಅಂತ ಗೊತ್ತಿಲ್ಲ, ಆದರೆ ನಿಮ್ಮಿಬ್ಬರ ಜೋಡಿ ಅಂತೂ ತುಂಬ ಚೆನ್ನಾಗಿದೆ. ಅಮ್ಮ ಹೇಳಿರೋ ಹಾಗೆ ನೀವಿಬ್ಬರನ್ನೇ ಮದುವೆ ಆಗಬೇಕು. ಯಾರೇ ಅಡ್ಡಿ ಬಂದರೂ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅಕ್ಕ. ಎಲ್ಲರ ಮನೇಲಿ ಒಪ್ಕೊಂಡಿದ್ದಾರಲ್ಲ, ನಮ್ಮ ಮನೇಲಿ ಒಪ್ಕೊಂಡಿದ್ದಾರೆ, ಅವ್ರ ಮನೇಲಿ ಒಪ್ಕೊಂಡಿದ್ದಾರೆ. ಅವರಪ್ಪ ಅಷ್ಟೇ ಒಪ್ಕೋಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾರೂ ಒಪ್ಕೋಬೇಕಾಗಿಲ್ಲ. ಸರಿನಾ? ಆಯಿತು, ನನಗೆ ಯಾಕೋ ಅವನ ಜೊತೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಕರ್ಕೊಂಡು ಬರ್ತೀಯಾ? ಸರಿ ಅಕ್ಕ, ಹಿಂಗೋಗಿ ಹಂಗೆ ಬರ್ತೀನಿ, ಸರಿನಾ? ಸರಿ. ಶಶಿ ಮುಂದೆ ಹೇಳ್ತೀನಿ, ನಾನು ಇನ್ನೂ ಅವನ ಹತ್ರ ಮುಚ್ಚಿಡೋಕ್ಕಾಗಲ್ಲ. ಯಾಕಂದರೆ ನಾಳೆ ಅವನನ್ನು ಮದುವೆ ಆಗೋನು. ಒಂದಲ್ಲ ಒಂದಿನ ಅದು ಗೊತ್ತಾಗೋದೇನಲ್ವಾ? ಅದಕ್ಕೆ ನಾನೇ ಹೇಳಿಬಿಟ್ರೆ ಅವನಿಗೂ ನನ್ನ ಮೇಲೆ ತುಂಬ ನಂಬಿಕೆ ಇರುತ್ತೆ. ನನ್ನ ಹುಡುಗಿ ಯಾವುದನ್ನೂ ಬಿಟ್ಟಿಲ್ಲ, ನನ್ನ ಮುಂದೆ ಎಲ್ಲ ಹೇಳ್ತಾಳೆ ಅಂತ. ನಾನೇನಾದರೂ ಹೇಳಿಲ್ಲ ಅಂದರೆ ಅವನ ಮನಸ್ಸಲ್ಲಿ ಅದೊಂದು ಗಿಲ್ಟ್ ಕಾಡ್ತಾ ಇರುತ್ತೆ. ಅವಳು ನನಗೆ ಇದನ್ನು ಹೇಳಿಲ್ಲ ಅಂತೇಳಿ ಮದುವೆ ಆದಮೇಲೆ ಅದನ್ನೇ ಇಟ್ಕೊಂಡು ಅವ್ನು ನಂಗೆ ಕಾಟ ಕೊಡಬಾರ್ದಲ್ವ? ಇರೋದನ್ನು ಇವಾಗಲೇ ಹೇಳಿಬಿಡ್ಬೇಕು. ಯಾಕಂದರೆ ಅದು ಗೊತ್ತಾಗೋವಂಥ ವಿಷಯನೇ, ಮುಚ್ಚಿಡುವಂಥ ವಿಷಯ ಅಂತೂ ಅಲ್ಲ ಇದು. ಈಗ ಸಮಾಧಾನ ತನ್ನಿನಾಗ ನನ್ನ ತಮ್ಮನಲ್ಲಿ ದನ ಬಡ್ದಂಗೆ ಹೊಡೆಯಾಕತ್ತ ನಿಮ್ಮ ಮಾವ. ಒಂದು ಏಟ ಎದ್ದು ಬಂದು ನೋಡಕ್ಕೆ ಬಂದಿದ್ದೀನ? ಹಾಂ, ಈಗ ಸಮಾಧಾನ ತನ್ನ ನಿನಗೆ? ಅಯ್ಯೋ ಅತ್ತೆಮ್ಮ, ನಾನೇನು ಮಾಡೀನಿ? ಅವರೇ ಮಾಡಿರೋ ತಪ್ಪಲ್ವಾ? ಅವಾಗ ನೋಡಿದ್ರೆ ನನ್ನನ್ನು ರಮಿಸೋದ್ರಿ, ಈಗ ನೋಡಿದ್ರೆ ಕೋಪ ಮಾಡ್ಕೊಂಡು ನನ್ನ ಭಯ ಬಂದಿರಿ. ನಾನೇನು ಮಾಡೀನಿ ಅತ್ತೆಮ್ಮ? ಹೇಳ್ರಿ. ಅವನು ತಪ್ಪು ಮಾಡಿದ ನಿಜ, ಮನೆಯಿಂದ ಹೊರಗೆ ಹಾಕಿ ಮುಗಿತಲ್ಲ. ಅದನ್ನು ಬಿಟ್ಟು ನಿಮ್ಮ ಮಾವ ನೋಡ್ಬಲ್ಲ ಹೆಂಗೆ ಬೆಳ್ಕೊಂತ ನಿಂತಾನಂತೇಳಿ. ಬೀಳಂದ್ರೂ ಕೇಳುವಲ್ಲ. ಈಗ ನಾಳೆ ಅವ್ರ ಮನೆಯವ್ರು ಬಂದು ಕೇಳಿದ್ರೆ ನಾನೇನು ಹೇಳಿ ಅವ್ನು ಸತ್ತಿಗೆ ಹೋದ್ರೆ? ಹಾಂ, ಈಗ ಅವ್ನು ಹೆಂಗಾರ ಮಾಡಿ ನಿಮ್ಮ ಅವನ ರಮೇಶ್ ಬಿಡಿಸಿ ಕಳಿಸ್ಬಾ. ಅವ್ನು ಮರೋದಿಲ್ಲ ಅಂತ ಹೇಳತ್ತಾನೆ, ಕಾಲು ಬೀಳತಾನೆ, ಎಲ್ಲ ಮಾಡತ್ತಾನೆ. ಇವು ನೋಡಿ ಹೊಡಿದ ಬಿಡುವಲ್ಲ. ಏನು ಮಾಡ್ತೀವಿ ಬಿಡ್ತೀವಿ ನನಗೆ ಗೊತ್ತಿಲ್ಲ. ನಿಮ್ಮ ಅವನ ರಮೇಶ್ ಬಿಡಿಸಿ ಕಳಿಸೋಂಗೆ ಮಾಡ. ಅತ್ತಮ್ಮ, ನಾನು ಹಿಂಗೆ ಹೇಳಿ ಬಂದ ಹೆಂಗೆ ಬಿಡಿಸ್ಲಿ? ಅವ್ರು ಬಿಡಬೇಕಲ್ಲ ಮಾವಯ್ಯ. ಸಿಟ್ಟು ಬಂದೈತಿ ಅವ್ರಿಗೆ. ಮತ್ತು ಆ ರೀತಿ ಮಾಡಿದ್ರೆ ಯಾರಿಗಾದ್ರೂ ಸಿಟ್ಟು ಬರ್ತೈತಿ. ನಾನೇನಾದರೂ ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ಅವ್ರನ್ನ ಮಾತ್ರ ಬಿಡ್ತಾನೆ ಇರಲಿಲ್ಲ, ಅವ್ರನ್ನ ಕೊಂದೇ ಬಿಡ್ತಿದ್ರು. ಆದ್ರೆ ನಾನೇ ಹೋಗ್ಲಿ ಬಿಡಂತ ಸುಮ್ಮನೆ ಆಗೇನ. ಆದ್ರೆ ಇವ್ರು ನೋಡಿದ್ರೆ ಇನ್ನೂ ಇಷ್ಟು ದಿನ ನಾನು ನಿಮ್ಗೆ ಅವಾಗಲೇ ಹೇಳ್ಕೊತ ಬನ್ನಿ, ಅವ್ರು ಸರಿ ಇಲ್ಲ ಅಂತೇಳಿ. ಆದರೆ ನೀವು ನನ್ನ ಮಾತಾ ಕೇಳಿಲ್ಲ. ಆದರೆ ಇವಾಗ ಅವರು ನನಗೆ ಈ ರೀತಿ ಶಿಕ್ಷಣ ಮಾಡಿದ್ರು. ನನಗೆ ಎಷ್ಟು ಬೇಜಾರಾಗಬೇಡ ಅತ್ತೆಮ್ಮ. ಆದರೂ ಇವಾಗ ಅವ್ರನ್ನ ಬಡಿಯಾಕತ್ರ ನಿಮಗೆ ಏನು ಅನ್ಸತ್ತೆ? ಬೇಜಾರಾಗತ್ತೆ. ಆದರೆ ನನಗೆ ಈ ರೀತಿ ಆಗೋದಕ್ಕೆ ನಿಮ್ಗೆ ಬೇಜಾರಿಲ್ಲ ಅಲ್ವಾ ಅತ್ತೆಮ್ಮ? ಆವಾಗಲೇ ನೀವು ರಂಸಿರೋದು ನೋಡಿ ನನಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಬಂತು. ಅಯ್ಯೋ, ನಮ್ಮ ಅತ್ತೆ ಮನೆ ಸಪೋರ್ಟಿಗೆ ಅದಾರು. ಇಷ್ಟು ದಿನ ಹೆಂಗೋ ಇದ್ರು, ಆದರೂ ಇವಾಗ ಈ ರೀತಿ ಆಗಿರೋದಕ್ಕಾದ್ರೂ ಅವ್ರು ನನ್ನನ್ನು ರಮಿಸ್ತಾ ಇದ್ದಾರೆ, ಎಷ್ಟು ಕೇರ್ ಮಾಡ್ತಾ ಇದ್ದಾರೆ ಅಂತ ನಾನು ಅನ್ಕೊನಿ. ಆದರೆ ನಿಮ್ಮ ಮನಸ್ಸಿನಾಗ ನನ್ನ ಮೇಲೆ ಪ್ರೀತಿನೇ ಇಲ್ವಲ್ಲ ಅತ್ತೆಮ್ಮ? ಇಷ್ಟೆಲ್ಲ ಮಾಡಿದ್ದೀನಿ, ಯಾಕೆ ಅತ್ತೆಮ್ಮ ನನ್ನ ಮೇಲೆ ನಿಮಗೆ ಪ್ರೀತಿ ಬರ್ತಾ ಇಲ್ಲ? ನಾನು ಏನಂತ ನಿಮಗೆ ಮೋಸ ಮಾಡಿದ್ದೀನಿ? ಹಾಂ, ಇಷ್ಟು ವರ್ಷ ಆದ್ರೂ ನಿಮ್ಗೆ ನನ್ನ ಮೇಲೆ ಪ್ರೀತಿ ಬಂದಿಲ್ಲ ಅಂದರೆ ಯಾಕೆ? ನಾನು ಇಲ್ಲಿ ಏನೂ ಕೆಲಸ ಮಾಡ್ತಾ ಇಲ್ಲ ಅಂತನ? ಇಷ್ಟೆಲ್ಲ ಕೆಲಸ ಮಾಡ್ತೀನಿ, ಆದರೂ ನಿಮ್ಗೆ ಯಾಕೆ ನನ್ನ ಮೇಲೆ ಪ್ರೀತಿ ಬರ್ತಾ ಇಲ್ಲ? ನಾನು ಏನು ಅಂತ ತಪ್ಪು ಮಾಡಿದ್ದೀನಿ ಹೇಳಿ ಅತ್ತೆಮ್ಮ? ಅಂತ ಕೆಟ್ಟ ಕೆಲಸ ಮಾಡಿದ್ರು ಅವ್ರ ಮೇಲೆ ನಿಮ್ಗೆ ಅಷ್ಟು ಪ್ರೀತಿ ಬರ್ತಾಯಿದೆ. ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರು, ನಿಮಗೆಲ್ಲ ಹೆಲ್ಪ್ ಮಾಡಿದ್ರು ನನ್ನ ಮೇಲೆ ನಿಮ್ಗೆ ಪ್ರೀತಿ ಅನ್ನೋದೇ ಬರ್ತಾಯಿಲ್ಲ. ಹೋಗಲಿ, ಒಂಚೂರು ಕರುಣೆ ಅನ್ನೋದಾದರೂ ಇದೆಯಾ ಅತ್ತೆಮ್ಮ ನನ್ನ ಮೇಲೆ? ಇಷ್ಟು ದಿನ ನಾನು ಮಾತಾಡಬಾರ್ದು ಅಂತ ಸುಮ್ಮನೆ ಆಗಿದ್ದೆ, ನೀವೆಲ್ಲಿ ಬೇಜಾರು ಮಾಡ್ಕೋತೀರಾ ಅಂತ ಹೇಳಿ. ಆದರೆ ಇವಾಗ ಮಾತಾಡದೇ ಇರೋಕ್ಕಾಗ್ತಾ ಇಲ್ಲ ಅತ್ತೆಮ್ಮ. ಈ ಪರಿಸ್ಥಿತಿಲಿ ಯಾರಾದ್ರೂ ಮಾತಾಡ್ತಾರೆ. ಆದರೆ ಇವಾಗ ಮಾತಾಡ್ತಿದ್ರೆ ಮತ್ತೆ ಯಾವಾಗ ಮಾತಾಡಿ ನಾನು? ನಿಮಗೆ ಅವ್ರಿಗೆ ನೋವು ಆಗ್ತಾಯಿದೆ ಅಂತ ನೋವು ಆಗ್ತಾಯಿದೆ, ಆದರೆ ನನಗೆ ನೋವು ಆಗ್ತಾಯಿದೆ ಅಂತೇಳಿ ನಿಮಗೆ ನೋವು ಆಗ್ತಾ ಇಲ್ಲ ಅಲ್ವಾ ಅತ್ತೆಮ್ಮ? ನನಗೆ ವಾಪಸ್ ಮಾತಾಡತ್ತಿದ್ದೀನಿ ನೀನು? ಇಷ್ಟೆಲ್ಲ ಮಾತು ಕಲ್ತ್ಬಿಟ್ಟು ನೀನು ನಮ್ಮ ಮನೆಯಾಗ ಇದ್ಕೊಂಡು ನಾವು ಮಾಡಿದ್ದನ್ನು ತಿನ್ಕೊಂತ, ನಾವು ತಂದು ಹಾಕಿದ್ದನ್ನು ತಿನ್ಕೊಂತ ಈಗ ನಮಗೆ ಅನ್ನಕತ್ತಿದ್ದೀನಿ ನೀನು? ನಿನಗೂ ತಿಂದ ಸೊಕ್ಕು ಭಾಳ ಬರಾಕತ್ತೈತಿ ಅತ್ತೆಮ್ಮ. ಇದು ನಿಮ್ಮ ಮೇಲೆ ನಾನು ತೋರಿಸ್ತಾ ಇರೋ ಇದೆಲ್ಲ ಅತ್ತೆಮ್ಮ. ನಾನು ನಿಮಗೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಅತ್ತೆಮ್ಮ. ನನಗೆ ನಿಮ್ಮ ಮೇಲೆ ಕೋಪ ಇಲ್ಲ ಅತ್ತೆಮ್ಮ, ಆದರೂ ನಾನು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಯಾಕಂದ್ರೆ ನೀವು ನಮ್ಗೆ ಎಷ್ಟು ಸಹಾಯ ಮಾಡಿದ್ದೀರಾ.
ನಮ್ಮನ್ನ ಎಲ್ಲೋ ಬೀದಿಲಿ ಬಿದ್ದಿರಬೇಕಾಗಿರೋ ನಮ್ಮನ್ನ ತೊಗೊಂಬಂದು ನೀವು ಸಾಕಿದ್ದೀರಾ. ನಾನು ಅದಕ್ಕೆ ಯಾವಾಗಲೂ ಸಾಯೋವರೆಗೂ ನಿಮ್ಮನ್ನು ಚಿರಋಣಿಯಾಗಿರ್ತೀನಿ. ಆದರೆ ನೀವು ಮಾತ್ರ ಈ ರೀತಿ ಮಾತಾಡೋದು, ಈ ರೀತಿ ಮಾಡೋದು ತಪ್ಪಾಗುತ್ತೆ ಅತ್ತೆಮ್ಮ. ಈ ಒಂದು ವಿಚಾರದಲ್ಲಿ ನಾನು ನಿಮಗೆ ಬಂದು ನನ್ನ ಮಾವಯ್ಯಗೆ ಹೇಳಲ್ಲ ಅತ್ತೆಮ್ಮ. ಅವ್ರು ಮಾಡಿರೋ ತಪ್ಪು. ಬೇರೆ ಯಾರಾದರೂ ಈ ಜಾಗದಲ್ಲಿ ಇದ್ದಿದ್ರೆ ಸುಮ್ಮನೆ ಇರ್ತಿದ್ರಾ? ಅದೇ ನೀವು ಸ್ವಂತ ಮಗಳಾಗಿದ್ದರೆ ನೀವು ಸುಮ್ಮನೆ ಇರ್ತಿದ್ರಾ? ಈ ರೀತಿ ಆಗ್ತಾಯಿದೆ ಅಂತ ಗೊತ್ತಾದರೆ ನನಗಾಗಿದ್ರೆ ನಿಮ್ಗೆ ಪರವಾಗಿಲ್ಲ, ಆದರೆ ನಿಮ್ಮ ಸ್ವಂತ ಮಗಳಿಗಾಗಿದ್ದರೆ ನಿಮಗೆ ಬೇಜಾರಾಗ್ತಾ ಇತ್ತು ಅಲ್ವಾ ಅತ್ತೆಮ್ಮ? ನಾನು ಹಾಗೆ ಅನ್ಕೋಬೇಕು ಅತ್ತೆಮ್ಮ. ನೀವು ಎಷ್ಟೆಲ್ಲ ಕೆಲಸ ಮಾಡ್ತೀನಿ, ನಿಮ್ಗೆ ಆರಾಮಿಲ್ಲ ಅಂದ್ರೂ ಎಷ್ಟೆಲ್ಲ ಕೇರ್ ಮಾಡ್ತೀನಿ, ಆದರೂ ಕೂಡ ನನ್ನ ಮೇಲೆ ಯಾಕೆ ಪ್ರೀತಿ ಬರ್ತಾ ಇಲ್ಲ ಅತ್ತೆಮ್ಮ ನಿಮಗೆ? ನಾನು ಏನಂತ ತಪ್ಪು ಮಾಡಿದ್ದೀನಿ ಅತ್ತೆಮ್ಮ? ಏನಾದರೂ ಹೇಳಿ ಗುಳುಗುಳು ಅಂತ ಅಳೋದು ಸಾಕ. ಈ ನಾಟಕ ಎಲ್ಲ ಸಾಕ. ಇನ್ನು ಮೇಲೆ ನೀವು ನಮ್ಮ ಮನೆಗೆ ಇರಕ್ಕೆ ಹೋಗ್ಬಿಟ್ರಿ. ನಿಮ್ಮ ತಮ್ಮ ನಮ್ಮ ಮನೆ ಬಿಟ್ಟು ಹೋಗ್ಬಿಡ್ರಿ. ಇನ್ನು ಮೇಲೆ ಇರಲಿ, ಇಟ್ಕೊಳ್ಳೋ. ನನ್ನ ಗಂಡ ಅವ್ನಿಗೆ ಹೇಳ್ತಾನೆ ಚಂದಾಗ ಬುದ್ಧಿ. ಅಪ್ಪಿ ತಪ್ಪಿನೋ ಅವೇನಾರ ಇಟ್ಕೊಂಡ್ರು ನೀವು ಉಳಿದ್ರು ನರಕ ಅನ್ಭವಿಸ್ಬೇಕು ನೀವು. ಹಂಗೆ ಮಾಡ್ತಾನೆ ನೋಡ್ಕೊತೀರಿ. ನನಗೆ ವಾಪಸ್ ಮಾತಾಡ್ತಿದ್ದಿ, ನನಗೆ ಅದು ನಮ್ಮ ಮನೆಗೆ ಇದ್ಕೊಂಡು ನಾವು ತಂದು ಹಾಕಿದ್ದೆ ತಿನ್ಕೊಂತಾನೆ ನನಗೆ ವಾಪಸ್ ಮಾತಾಡ್ತೀನಿ ಅಂದ್ರೆ ಎಷ್ಟು ಇರಬೇಡ ನಿನಗೆ. ಮಾಡ್ತಾನೆ, ಸರಿಯಾಗಿ ಮಾಡ್ತಾನೆ ನಿಮಗೆ. ಅತ್ತಮ್ಮ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅತ್ತಮ್ಮ? ನಾನು ನಿನ್ನ ಸಪೋರ್ಟಿಗೆನೇ ಇದ್ನಿ. ನಾನು ಏನು ಹೇಳತ್ತನ ಅವನ್ನ ಬಿಡಿಸಿ ಕಳಿಸಿಬಿಡ ಅಂತ ಹೇಳಕತ್ತೆ. ನಾನೇನು ಅವ್ನು ಇಲ್ಲೇ ಇಟ್ಕೋತನು. ಅವನ ನನಗೆ ಬೇಕು, ನಿನಗೆ ಮಾಡಿರೋದು ಸರಿ ಅಂತ ನಾನು ಹೇಳತ್ತಿಲ್ಲ. ಇಲ್ಲಿ ನೀನು ಮಾತಾಡಿರೋದು ನೋಡಿದ್ರೆ ಅವ್ನು ಮಾಡಿರೋದು ನಾನು ಸರಿ ಅಂತ ಹೇಳತ್ತ. ನಾನು ಹಂಗೆ ನೀನು ಮಾತಾಡ್ತಿದ್ದಿ. ನನಗೂ ಗೊತ್ತಾಕತ್ತಿ. ನನಗೂ ಒಂದು ಮಗಳಿದ್ದಿದ್ರೆ ಎಷ್ಟು ಹಿಂಗೆ ನನಗೆ ಹಿಂಗಾಗಿದ್ರೆ ನನಗೆ ಎಷ್ಟು ಕಷ್ಟ ಆಕಿತ್ತು ನನಗೂ ಗೊತ್ತೈತಿ. ನಾನು ನೀನು ಕೆಟ್ಟದ್ದು ಬಯಸತ್ತಿಲ್ಲ. ಅವನ್ನ ಬಿಡಿಸಿ ಕಳಿಸಂತ ಹೇಳ್ತಾನೆ. ಯಾಕಂದ್ರೆ ನಾಳೆ ಸತ್ರ ನಿಮ್ಮ ಮಾವು ಜೈಲಿಗೆ ಹೋಗ್ಕೊಂಡ್ರೆ ಯಾರು ನಮ್ಮನ್ನು ನೋಡ್ಕೋತಾರೋ ಅದನ್ನು ಯೋಚನೆ ಮಾಡು ಅಂತ ನಾನು ಹೇಳ್ತಾ ಇರೋದು ನಿನಗೆ. ನಿನ್ನ ಮೇಲೆ ನನಗೆ ಯಾವುದೇ ರೀತಿಯಾದ ಕೋಪ ಇಲ್ಲ, ನಿನ್ನ ಮೇಲೆ ಯಾವುದೇ ರೀತಿಯಾದ ಸಿಟ್ಟಿಲ್ಲ. ಅದನ್ನು ಅರ್ಥ ಮಾಡ್ಕೊ ಪ್ರೀತಿ. ನೀವು ಹೇಳಿದ ನನಗೆ ಹಂಗೆ ಅನಿಸ್ತು ಅತ್ತೆಮ್ಮ. ಸಾರಿ ಅತ್ತೆಮ್ಮ. ನಿಮ್ಮ ಒಳಗಿನ ಮನಸ್ಸು ನನಗೆ ಗೊತ್ತಾಗಲಿಲ್ಲ ಅತ್ತೆಮ್ಮ. ಅದೇನು ಗೊತ್ತಾಕತಿ? ಮನಸ್ಸಿನಾಗ 108 ಆಲೋಚನೆಗಳಿದ್ರೆ ಅದೇನು ಗೊತ್ತಾಕತಿ? ನನಗೂ ಗೊತ್ತಾಕತಿ. ಇಂಥ ಇದ್ರಾಗ ಹಾಗೆಲ್ಲ ಯೋಚನೆಗಳು ಬರ್ತಾವೆ ಅಂತ ಹೇಳಿ ಅವು ಕೆಟ್ಟದಾಗಿ ನಡ್ಕೊಂಡಿದ್ದ ನಿಜ. ನಾನು ಅವನಂತ ಸುಮ್ಮನೆ ಬಿಡು ಅಂತ ಹೇಳತ್ತಿಲ್ಲ. ಹೊಡೀಲಿ ಎಲ್ಲ ಮಾಡಲಿ, ಅದರ ಬಿಟ್ಟು ಕಳಿಸಿಬಿಡು ಅಂತ ಹೇಳತ್ತ ನಿಮ್ಮ ಮಾವಾಗ. ಕೇಳೋಣ ಅಲ್ಲಿ ಮಾವ ಜೈಲಿಗೆ ಹಾಕಿಸ್ತಾನಂತ ಅನ್ನತಾನೆ. ಏನಾರ ಜೈಲಿಗೆ ಹೋಗಲಿ, ಏನಾರ ಆಗಲಿ, ನಾಳೆ ಸತ್ಕಿತ್ತು ಹೋದ್ರೆ ನಮ್ಮೆಲ್ಲ ಬರ್ತದಲ್ಲ. ನಾಳೆ ನಿಮ್ಮ ಮಾವಾಗ ಎಲ್ಲರೂ ಬಂದು ಬೈತಾರು. ಆಮೇಲೆ ಎಲ್ಲರೂ ಕೂಡಿ ನಮ್ಮ ಮಾವ ಎಲ್ಲ ಒಬ್ಬ ಹೊರಗೋದಾಗ ಏನಾರ ಮಾಡಿದ್ರೆ ಏನು ಮಾಡೋದು? ಅದಕ್ಕಾಗಿ ನಾನು ಹೇಳ್ತಾ ಇರೋದು ಅಷ್ಟೇ ನಿನಗೆ. ಆಯ್ತು ಅತ್ತಮ್ಮ, ನಾನೇ ಬಂದು ಮಾವ ಹಿಂಗೆ ಹೇಳ್ತೀನಿ. ಮಾವ ಹಿಂಗೆ ಏನೂ ಆಗಬಾರ್ದು, ನಿಮಗೂ ಏನೂ ಆಗಬಾರ್ದು. ಮಾವಯ್ಯ ತುಂಬ ಒಳ್ಳೆಯವರು, ಅವ್ರಿಗೇನೂ ಆಗಬಾರ್ದು. ನನಗೂ ನಿನ್ನ ಬಗ್ಗೆ ಕೇರ್ ಐತಿ. ಯಾಕಂದ್ರೆ ನೀನು ನನ್ನ ಮಗಳಿದ್ದಂಗೆ ಇಷ್ಟು ವರ್ಷ ಆದ್ಮೇಲೆ ನಾನು ನೋಡ್ಕೊತಾ ಬಂದಾನೆ. ನನಗೆ ಆರಾಮಿಲ್ಲ ಅಂದ್ರೆ ನಾನು ಎಷ್ಟು ಕೇರ್ ಮಾಡ್ತಿದ್ದಿ. ಯಾರೂ ಮಾಡೋದಿಲ್ಲ, ಯಾರು ಒಬ್ಬರು ಮಾಡೋದಿಲ್ಲ. ಆದರೆ ನೀನೇ ಮಾಡೋದು. ಕುಂತಲ್ಲೇ ಎಲ್ಲ ತಂದು ಕೊಡ್ತಿದ್ದಿ, ಎಲ್ಲ ಮಾಡ್ತಿದ್ದಿ. ಸಿಟ್ಟು ಮಾಡ್ತೀನಿ. ಯಾಕೆ ಹೇಳು? ನೀನು ಯಾವತ್ತು ಚೇಂಜ್ ಆಗಬಾರ್ದು ಅನ್ನೋ ಕಾರಕ್ಕೆ ಸಿಟ್ಟು ಮಾಡ್ತಿದ್ನಿ. ನಿನ್ನ ಮೇಲೆ ನನಗೂ ಬೆಟ್ಟದಷ್ಟು ಪ್ರೀತಿ ಐತಿ ಮಗಳ. ಇಲ್ಲ ಮಗಳ, ಅವನು ಮಾತ್ರ ನಮ್ಮ ಮನೆಯಾಗ ಇಟ್ಕೋದಿಲ್ಲ. ಅವನ್ನ ಇನ್ನೊಮ್ಮೆ ಹೆಂಗಸರು ವಿಷಯಕ್ಕೆ ಹೋಗ್ಬಾರ್ದು, ಅವ್ನು ಹೆಂಗಸರು ಸವಾಸಕ್ಕೆ ಹೋಗ್ಬಾರ್ದು. ಅವ್ನು ಹಂಗೆ ಮಾಡ್ಬೇಕು. ನಾನು ಹಂಗೆ ಅನ್ಕೊಂಡು ನಿನಗೆ ಹೇಳಕ್ಕೆ ಬಂದಿರೋದು ಮಗಳ. ನೀನು ನೋಡಿದ್ರೆ ತಪ್ಪಾಗಿ ತಿಳ್ಕೊಳತ್ತಿ. ನೀನು ನನ್ನ ತಪ್ಪಾಗಿ ತಿಳ್ಕೊಂಡು ನನಗೆ ಇಷ್ಟಿಲ್ಲ ಅಂತಿತ್ತು. ನನ್ನ ಮನಸ್ಸಿಗೆ ಭಾಳ ಬೇಜಾರಾಯ್ತು. ಪರವಾಗಿಲ್ಲ, ಸಿಟ್ನ್ಯಾಗ ಅಂದಿದ್ದೀವಿ ಒಂದೆರಡು ಮಾತು. ಪರವಾಗಿಲ್ಲ, ನನಗೆ ಅದಕ್ಕೆ ನಾನು ಮನಸ್ಸನ್ನ ಇಟ್ಕೊಳ್ಳೋದಿಲ್ಲ. ಆದರೆ ಅವ್ನು ಬಿಟ್ಟು ಕಳಿಸ್ಬಿಡು ಅಂತ ಹೇಳಿವ. ನಾಳೆ ನಿಮ್ಮ ಅವಾಗ ಅವ್ರು ಏನು ಮಾಡ್ತಾರೋ ಅಂತ ಚಿಂತೆ ಎತ್ತಿಬಿಟ್ಟೆ ನನಗೆ. ಏನಾರ ಮಾಡಿರಿ ಏನು ಮಾಡೋದು ಮಗಳ? ಅದಕ್ಕಾಗಿ ಅಯ್ಯೋ ಅತ್ತೆಮ್ಮ, ನಾನು ಮಾವಂಗೆ ಹೇಳ್ತೀನಿ ಅತ್ತೆಮ್ಮ. ಮತ್ತು ಅವ್ರ ಮನೆಯವ್ರು ಬಂದು ಮತ್ತು ಮಾವಂಗೆ ಏನಾರ ಮಾಡಿರ ಏನು ಮಾಡೋದು? ನನಗೂ ಮಾವಯ್ಯ ಇಲ್ಲದೆ ಇರೋಕ್ಕಾಗಲ್ಲ. ಸರಿ ಅತ್ತೆಮ್ಮ, ನಡಿ ಹೋಗೋಣ.